ಇಂಡಿಯಾ ಸದ್ಯ ವೈಟ್ ಬಾಲ್ ಅಂಡ್ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಇದೆ. ಆದರೆ ನೆಕ್ಸ್ಟ್ ಬಿಗ್ ಟಾರ್ಗೆಟ್ ಇರೋದು 2026ರ T20 ವಿಶ್ವಕಪ್ ಮೇಲೆ. ಹಾಗಂತ ಈ ಟೂರ್ನಿಯನ್ನು ನೆಕ್ಸ್ಟ್ ಇಯರ್ ಮಿಡ್ಲಲ್ಲೋ ಅಥವಾ ಇಯರ್ ಎಂಡ್ನಲ್ಲೋ ಇಲ್ಲ, ವರ್ಷದ ಆರಂಭದಲ್ಲೇ ಮಿನಿ ಸಮರಕ್ಕೆ ಶೆಡ್ಯೂಲ್ ಫಿಕ್ಸ್ ಆಗಿದೆ. ಅಂದರೆ ನೆಕ್ಸ್ಟ್ ಫೆಬ್ರವರಿ ಅಂಡ್ ಮಾರ್ಚ್ನಲ್ಲೇ ಟೂರ್ನಮೆಂಟ್ ನಡೆಯಲಿದೆ. ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ, ಭಾರತ ಮತ್ತು ಶ್ರೀಲಂಕಾ ಜಂಟಿ ಆತಿಥ್ಯದಲ್ಲಿ ಈ ಟೂರ್ನಿ ನಡೆಯಲಿದೆ. ಇನ್ನೇನು ಚುಟುಕು ಸಮರಕ್ಕೆ 3 ತಿಂಗಳಷ್ಟೇ ಉಳಿದಿದ್ದು BCCI ಪಂದ್ಯಗಳು ನಡೆಯುವಂತ ನಗರಗಳನ್ನ ಫೈನಲ್ ಮಾಡ್ತಾ ಇದೆ. ಸೊ ಯಾವೆಲ್ಲ ಮೈದಾನಗಳಲ್ಲಿ ಪಂದ್ಯಗಳು ನಡೆಯಲಿವೆ, ಪಾಕ್ ಮ್ಯಾಚಸ್ ಎಲ್ಲಿ, ಫೈನಲ್ಗೆ ಯಾವ ಗ್ರೌಂಡ್ ಫಿಕ್ಸ್ ಆಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ T20 ಜರ್ನಿ ಸದ್ಯ ಅಲ್ಟಿಮೇಟ್ ಆಗಿದೆ. 2024ರ ಹಾಲಿ ಚಾಂಪಿಯನ್ಗಳು ಚುಟುಕು ಫಾರ್ಮೆಟ್ ನಲ್ಲಿ ನೋ ಲಾಸ್ ಜರ್ನಿಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ನಾಯಕತ್ವದ ವಿಜಯ ಯಾತ್ರೆಯನ್ನ ಕಟ್ಟಿ ಹಾಕೋಕೆ ಜಗತ್ತಿನ ಯಾವ ತಂಡದಿಂದಲೂ ಕೂಡ ಸಾಧ್ಯವಾಗಿಲ್ಲ. ಅದರಲ್ಲೂ ಏಷ್ಯಾ ಕಪ್ನಲ್ಲೂ ಕೂಡ ಚಾಂಪಿಯನ್ ಪಟ್ಟಕ್ಕೆ ಏರಿರೋದ್ರಿಂದ ಅವರ ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ರೇಂಜ್ ನಲ್ಲಿದೆ. ಇದೀಗ ಇದೇ ಮೈಂಡ್ ಸೆಟ್ ನಲ್ಲಿ 2026ರ T20 ವಿಶ್ವಕಪ್ನು ಕೂಡ ಗೆದ್ದು ಪಾರುಪತ್ಯ ಮೆರೆಯುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೊಂದು ಕಡೆ BCCI ಕೂಡ ಹೋಸ್ಟಿಂಗ್ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋಕೆ ಸರ್ವ ಸನ್ನದ್ಧವಾಗ್ತಾ ಇದೆ. ಸತತ 4ನೇ ICC ಕಪ್ ಮೇಲೆ ಕಣ್ಣಿಟ್ಟ ಭಾರತ ಕಳೆದ 1.5 ವರ್ಷದಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ICC ಕಪ್ಗಳನ್ನ ಭೇಟಿಯಾಡ್ತಾ ಇದೆ. 2024ರಲ್ಲಿ ಭಾರತ ಪುರುಷರ ತಂಡ ICC ಮೆನ್ಸ್ T20 ವಿಶ್ವಕಪ್ 2024 ಗೆದ್ದಿತ್ತು. ಹಾಗೆ 2025ರಲ್ಲಿ ODI ಫಾರ್ಮೆಟ್ ನಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಕ್ಕಿದ್ರು. ಅಲ್ಲದೆ ಇತ್ತೀಚೆಗೆ ICC ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ನಲ್ಲಿ ICC ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಇದೀಗ 2026ರ T20 ವಿಶ್ವಕಪ್ ಕೂಡ ತವರಿನಲ್ಲೇ ನಡೆಯಲಿದೆ. ಹಾಗಾಗಿ ಭಾರತಕ್ಕೆ ಸತತ 4ನೇ ICC ಪ್ರಶಸ್ತಿಯನ್ನ ಗೆಲ್ಲುವಂತ ಅವಕಾಶ ಸಿಕ್ಕಿದೆ. ಭಾರತ ಮತ್ತು ಶ್ರೀಲಂಕಾ ತಂಡಗಳು ಜಂಟಿಯಾಗಿ 2026ರ ಫೆಬ್ರವರಿ ಹಾಗೆ ಮಾರ್ಚ್ನಲ್ಲಿ T20 ವಿಶ್ವಕಪ್ ಅನ್ನ ಆಯೋಜನೆ ಮಾಡಲಿವೆ. ಇನ್ನು ವೇಳಾಪಟ್ಟಿಯನ್ನ ICC ಶೀಘ್ರದಲ್ಲೇ ರಿಲೀಸ್ ಮಾಡುವಂತಹ ಸಾಧ್ಯತೆಗಳಿವೆ. ಇದಕ್ಕಾಗಿ ಪಂದ್ಯಗಳು ನಡೆಯುವಂತ ಸ್ಥಳಗಳನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. 5 ನಗರಗಳಲ್ಲಿ 2026ರ ವಿಶ್ವಕಪ್ ನಡೆಸೋಕೆ ಚಿಂತನೆ. BCCI ಅಧಿಕಾರಿಗಳ ಸಭೆಯು 5 ನಗರಗಳಲ್ಲಿ ವಿಶ್ವಕಪ್ ನಡೆಸೋದು ಹಾಗೆ ಪ್ರತಿ ಮೈದಾನದಲ್ಲಿ 6 ಪಂದ್ಯಗಳನ್ನು ಆಯೋಜನೆ ಮಾಡೋ ಬಗ್ಗೆ ನಿರ್ಧಾರ ಮಾಡಿದೆ. ಅಹಮದಾಬಾದ್, ದೆಹಲಿ, ಕೋಲ್ಕತ್ತಾ, ಚೆನ್ನೈ ಹಾಗೆ ಮುಂಬೈನಲ್ಲಿ T20 ವಿಶ್ವಕಪ್ ಸ್ಥಳಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದೆ. ಇನ್ನು ಭಾರತದ ಜೊತೆಗೆ ಶ್ರೀಲಂಕಾ 2026ರ T20 ವಿಶ್ವಕಪ್ ಅನ್ನ ಆಯೋಜನೆ ಮಾಡಲಿದೆ. ಶ್ರೀಲಂಕಾದ ಕೊಲಂಬೋ ಮೈದಾನದಲ್ಲಿ ವಿಶ್ವಕಪ್ ಪಂದ್ಯಗಳನ್ನು ಆಯೋಜನೆ ಮಾಡಲಾಗುತ್ತೆ. ಒಂದು ಸೆಮೀಸ್ ಪಂದ್ಯ ಭಾರತದಲ್ಲಿ ನಡೆದರೆ ಇನ್ನೊಂದನ್ನ ಪಾಕಿಸ್ತಾನದ ಪರ್ಫಾರ್ಮೆನ್ಸ್ ಮೇಲೆ ನಿರ್ಧಾರ ಮಾಡಲಾಗುತ್ತೆ. ಪಾಕಿಸ್ತಾನ ತಂಡವೇನಾದ್ರೂ ಸೆಮಿಫೈನಲ್ ಅನ್ನ ಪ್ರವೇಶ ಪಡೆದ್ರೆ ಆ ಪಂದ್ಯವನ್ನ ಲಂಕಾದಲ್ಲೇ ಆಯೋಜನೆ ಮಾಡಲಾಗುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಇತ್ತೀಚೆಗೆ 2025ರ ಮಹಿಳಾ ಏಕದಿನ ವಿಶ್ವಕಪ್ ಅನ್ನ ಆಯೋಜನೆ ಮಾಡಿದಂತ ಮೈದಾನಗಳಿಗೆ 2026ರ T20 ವಿಶ್ವಕಪ್ ಆಯೋಜನೆ ಮಾಡೋದಿಲ್ಲ. ಅಂದ್ರೆ ಗುವಾಹಟಿ, ವಿಶಾಖಪಟ್ಟಣಂ, ಇಂದೋರ್ ಹಾಗೆ ನವಿ ಮುಂಬೈ ಮಹಿಳಾ ಏಕದಿನ ವಿಶ್ವಕಪ್ ಪಂದ್ಯಗಳನ್ನು ಆಯೋಜನೆ ಮಾಡಿದ್ವು. ಆದರೆ ಭಾರತದ 4 ಸ್ಥಳಗಳಿವು. ಇವುಗಳನ್ನ ಹೊರತುಪಡಿಸಿ ಉಳಿದ ಕ್ರೀಡಾಂಗಣಗಳನ್ನ ಬಳಸಿಕೊಳ್ಳಲಿದೆ. ಆದರೆ ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣದಿಂದಾಗಿ ಚಿನ್ನಸ್ವಾಮಿ ಮೈದಾನವನ್ನ ಪರಿಗಣಿಸುವಂತ ಸಾಧ್ಯತೆ ಕಡಿಮೆ ಇದೆ. ಹಾಗೆ ಪಾಕಿಸ್ತಾನ ತಂಡ ಫೈನಲ್ ತಲುಪಿಲ್ಲ ಅಂದ್ರೆ 2026ರ T20 ವಿಶ್ವಕಪ್ ಫೈನಲ್ಗೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಸಾಕ್ಷಿಯಾಗಲಿದೆ. ಒಟ್ನಲ್ಲಿ ನೋಡುತ್ತಲೇ T20 ಫಾರ್ಮೆಟ್ನ ಮತ್ತೊಂದು ICC ಸಮರ ಬಂದೇ ಬಿಟ್ಟಿದೆ. ತಯಾರಿಗಳು ಕೂಡ ಆರಂಭವಾಗಿದ್ದು ಫ್ಯಾನ್ಸ್ ಅಂತೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಮಸ್ಕಾರ.